ಈಗಿನ ವಿಶೇಷ ಏನು ಅಂತ ಹೇಳಿದ್ರೆ, ಈ ದರ್ಶನ್ ಕೇಸ್ ಅಥವಾ ರೇಣುಕಾಸ್ವಾಮಿಯ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಸಿದ್ಧತೆ ನಡೀತಾ ಇದೆ ಅಂತ ಒಂದು ಪ್ರಕ್ರಿಯೆಗಳು ಒಂದಷ್ಟು ಶುರುವಾಗಿದೆ. ಇದರ ನಡುವೆ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದರೆ ಏನಿದ್ರ ಕಥೆ, ಯಾವ ರೀತಿಯಲ್ಲಿ ಇಲ್ಲಿ ಕೇಸ್ಗಳ ವಿಚಾರಣೆ ನಡೆಯುತ್ತೆ, ಈ ಒಂದು ಪರ್ಟಿಕ್ಯುಲರ್ ಕೇಸ್ಗೆ ಸಂಬಂಧಪಟ್ಟಂತೆಯೇ ಪ್ರತಿನಿತ್ಯವೂ ವಿಚಾರಣೆ ನಡೆದು ಆ ಮೂಲಕವಾಗಿ ಬೇಗ ಬೇಗ ಸಾಕ್ಷಿಗಳ ವಿಚಾರಣೆ, ಆನಂತರದಲ್ಲಿ ಆರೋಪಿಗಳ ವಿಚಾರಣೆ, ಇನ್ನೊಂದು ಕಡೆಯಲ್ಲಿ ಕೇಸ್ಗೆ ನ್ಯಾಯ ಸಿಗುವ ದಿಕ್ಕಿನಲ್ಲಿ ಶೀಘ್ರ ನ್ಯಾಯ ಎನ್ನುವ ಒಂದು ಕಲ್ಪನೆ ಇದೆಯಲ್ಲ, ಆ ಪ್ರಕಾರವಾಗಿ ಇಲ್ಲಿ ಎಷ್ಟರ ಮಟ್ಟಿಗೆ ನಡೆಯುತ್ತೆ. ಏನಾಗಿದೆ ವಿಚಾರ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿಯ ಮರ್ಡರ್ ಅಂತ ಬಂದ ತಕ್ಷಣವೇ ಸುಮಾರಷ್ಟು ಜನ ಅಂದ್ಕೊಳ್ತಾ ಇರೋದು, ಇಲ್ಲಿ ದರ್ಶನ್ಗೆ ಏನೋ ಶಿಕ್ಷೆ ಆಗಿಬಿಡಬೇಕು, ದರ್ಶನ್ಗೆ ಪನಿಷ್ಮೆಂಟ್ ಯಾವಾಗ ಅಲ್ಲ. ರೇಣುಕಾಸ್ವಾಮಿಯ ಹಂತಕರು ಯಾರೇ ಇರಲಿ, ಹೂ ಎವರ್ ಇಟ್ ಮೇ ಬಿ, ಅವ್ರು ಪನಿಷ್ ಆಗಬೇಕು, ಅವ್ರಿಗೆ ಪನಿಷ್ಮೆಂಟ್ ಸಿಗಬೇಕು ಅಂತ ವಿಚಾರ ಇಷ್ಟೇ. ಇಲ್ಲಿ ರೇಣುಕಾಸ್ವಾಮಿಗೆ ಆ ಮನುಷ್ಯನ ಕೊಲೆ ಮಾಡಿದ್ರಲ್ಲ, ಈ ಕೊಲೆಗೊಂದು ನ್ಯಾಯ ಸಿಗಬೇಕು ಅಂತ. ಮೋರೋವರ್, ರೇಣುಕಾಸ್ವಾಮಿ ತಾನು ಕೊಲೆಯಾಗುವ ಮುಂಚೆ ಮಾಡಿದ್ದಿರಬಹುದಾದ ಯಾವುದೇ ಕೃತ್ಯಗಳ ಸಮರ್ಥನೆ ಇಲ್ಲಿ ಯಾರೂ ಮಾಡ್ತಾ ಇಲ್ಲ. ಅವನೇನೋ ಫೋಟೋ ಕಳಿಸ್ಬಿಟ್ಟಿದ್ದ, ಅದು ಸರಿನಾ ಇದು ಸರಿನಾ, ಅವನಿಗೆ ಇನ್ನೇನು ಮಾಡಬೇಕಾಗಿತ್ತು, ನಮ್ಮ ಬಾಸು ಸಖತ್ತಾಗೆ ಅವನಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ, ಇದೆಲ್ಲ ವಿಚಾರ ಇಲ್ಲಿ. ಅವನು ಏನೇ ಮಾಡಿದ್ರೂ ಕೂಡ ಭಾರತೀಯ ದಂಡ ಸಂಹಿತೆ ಅವತ್ತಿಗಿತ್ತು, ಇವತ್ತಿಗೆ ನ್ಯಾಯ ಸಂಹಿತೆ ಕೂಡ ಇವತ್ತಿಗಿದೆ. ನೀವು ಇದೇನಾದರೂ ಬಳಸ್ಕೊಳ್ಬಹುದಾಗಿತ್ತು ಅಂತ. ಇದ್ಯಾವುದೂ ಇಲ್ಲದೆ ಒಂದು ಕೊಲೆ ನಡೆದು ಹೋಗಿದೆ. ಇದೀಗ ದರ್ಶನ್ ಮಾಡಿದ್ದ, ಪವಿತ್ರ ಗೌಡ ಮಾಡಿಸಿದ್ದ, ಎಂಕಾನಾಣಿ ಸೀನಾ XYZ A1 A17 ಇಲ್ಲೊಂದಷ್ಟು ಜನ ಇದ್ದಾರಲ್ಲ, ಇವ್ರಗಳ ಕಥೆ ಏನು ನೆಕ್ಸ್ಟ್ ಅಂತ ಹೇಳಿ, ವಾಟ್ ನೆಕ್ಸ್ಟ್? ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಯಾಗುವುದರೊಂದಿಗೆ ದರ್ಶನ್ಗೆ ಇಲ್ಲಿ ಒಂದು ರಿಲೀಫ್ ಸಿಗ್ತಾ ಹೋಗುತ್ತಾ, ಅಥವಾ ಶೀಘ್ರವಾಗಿ ಏನಾದರೂ ಬೇಲ್ ಸಿಕ್ಕಿಬಿಡಬಹುದಾ? ಈ ಥರದ್ದು ಬೇಕಾದಷ್ಟು ಪ್ರಶ್ನೆಗಳಿದೆ. ಈ ವಿಚಾರಗಳಲ್ಲಿ ನಾನು ಚಾರ್ಜ್ ಶೀಟ್ ಬಗ್ಗೆ ಮಾತನಾಡಲ್ಲ. ಇಲ್ಲಿ ನಾನು ಚಾರ್ಜ್ ಶೀಟ್ ಬಗ್ಗೆ ಮಾತನಾಡ್ತಾ ಇಲ್ಲ. ನಾನು ಏನೇ ಇದ್ದರೂ ಮಾತನಾಡ್ತಕ್ಕಂಥದ್ದು ಕಾರಣ ಇಷ್ಟೇ. ಚಾರ್ಜ್ ಶೀಟ್ ನೀವು 3000 ಪುಟ ಆದರೂ ಓದ್ಕೊಳ್ಳಿ, 1500 ಪುಟ ಆದರೂ ಓದಿ, 2000 ಪುಟ ಆದರೂ ಓದಿ, ಪವಿತ್ರ ಗೌಡಗೂ ದರ್ಶನ್ಗೂ ಪವಿತ್ರ ಗೌಡಗೂ ಏನು, ವಿನಯ್ ಯಾರು, ಇವುಗಳ ಎಸ್ಟಾಬ್ಲಿಷ್ಮೆಂಟ್ ಇದೆಯಾ? ಅದರಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗಿರೋದು, ಹೆಂಗೆ ಪರಿಚಯ, ಯಾರು ಕೂತಿದ್ದ, ಯಾರು ನಿಂತಿದ್ದ, ಯಾರು ಮೆಸೇಜ್ ಮಾಡಿದ್ರು, ನಮ್ದು ಇಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ, ರೇಣುಕಾಸ್ವಾಮಿಯ ಕೊಲೆ, ಅದರ ಪೂರ್ವಭಾವಿಯಾಗಿ ನಡೆದಿದ್ದಿರಬಹುದಾದ ಸಂಚು, ಕೊಲೆಯಲ್ಲಿ ಯಾವ ವ್ಯಕ್ತಿಗಳ ಪಾತ್ರವೇನು ಅಂತ. ನಾನು ಮಾತ್ರ ಇಲ್ಲಿ ಪ್ಯೂರಾಗಿ ಒಂದು ಅಪರಾಧಿಕ ಒಳಸಂಚು, ನನ್ನ ಪ್ರಕಾರ 120B ಬರಬಹುದು, ಅದ್ರ ಬಗ್ಗೆ ಜೊತೆಗೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇದರ ಆಧಾರದ ಮೇರೆಗೆ ಕೊಲೆಯನ್ನು ಯಾರೇ ಮಾಡಿರಲಿ, ನಾವು ಯಾರೂ ಇಲ್ಲಿ ಇನ್ಸಿಸ್ಟ್ ಮಾಡ್ತಾ ಇಲ್ಲ ದರ್ಶನೇ ಮಾಡಿರೋದು, ನೋ, ನಮ್ಮದು ಗೋಲ್ ಕೂಡ ಅದಲ್ವೇ ಅಲ್ಲ. ರೇಣುಕಾಸ್ವಾಮಿಯ ಕೊಲೆ ಮತ್ತು ಜಸ್ಟಿಸ್ ಏನು ಹೇಳುತ್ತೆ ಅಂತೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಖ್ಯಾತ ವಕೀಲರಾದಂತಹ ಅಮೃತೇಶ್ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಾಗತ ನಿಮಗೆ ಅಮೃತೇಶ್ ಸರ್. ಸರ್, ಈಗ ಈ ಒಂದು ಮರ್ಡರ್ ವಿಚಾರದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಎಲ್ಲರೂ ದರ್ಶನ್ಗೆ ಏನೋ ಪನಿಷ್ಮೆಂಟ್ ಕೊಡಿಸ್ಬೇಕು ಅಂತಲೇ ಹಿಂದೆ ಬಿದ್ದುಬಿಟ್ಟಿದ್ದೀವಿ ನಾವು ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಆಗ್ತಾ ಇದೆ. ಬಟ್ ಆ್ಯಕ್ಚುಲಿ ನನಗೆ ಬೇರೆಯವ್ರ ಕಥೆ ನನಗೆ ಗೊತ್ತಿಲ್ಲ ಸರ್. ಆ್ಯಸ್ ಪರ್ TV5 ಈಸ್ ಕನ್ಸರ್ನ್ಡ್, ನನ್ನ ಇಡೀ ಉದ್ದೇಶ ಒಂದು ಮರ್ಡರ್ ಸಂಬಂಧಪಟ್ಟು ನ್ಯಾಯ ಸಿಗಬೇಕು ಅಂತ ಹೇಳಿ. ನಾನು ಚಾರ್ಜ್ ಶೀಟ್ ಬಗ್ಗೆನೂ ಮಾತಾಡಲ್ಲ ಸರ್. ಚಾರ್ಜ್ ಶೀಟ್ ಬಗ್ಗೆ ಯಾಕೆಂದರೆ ನಾನು ಬಹಳ ಓದಿದಾಗ ಇದರಲ್ಲಿ ಅವರವರ ಆಂತರಿಕ ವಿಚಾರಗಳು, ಸಂಬಂಧಗಳು, ಯಾರ್ಯಾರಿಗೆ ಹೆಂಗೆ ಪರಿಚಯ ಆಗಿದ್ದ, ಯಾರು ATOs ತೊಗೊಂಡು ಬಂದ, ಆಟೋ ಯಾರು ತೊಗೊಂಡು ಬಂದ, ಯಾರು ಗಿಫ್ಟ್ ಬೇಡ ಅಂದ್ಲು, ಈ ಥರದ ವಿಚಾರಗಳಿದೆಯಲ್ಲ, ನನಗದು ಎಷ್ಟರ ನೀವೊಂದು ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡೋ ದೃಷ್ಟಿಯಿಂದ ಓಕೆ ನಾನು ಅದನ್ನು ಅಲ್ಲಗಳಿಯಲ್ಲ, ಪೊಲೀಸರ ಎಫರ್ಟ್ ಕೂಡ ಇದು ಮಾಡಲ್ಲ. ಆದರೆ ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತು ಆರೋಪಿಗಳ ಪಾತ್ರ ಅಂತ ಬಂದಾಗ ಇನ್ನೊಂದು ಚೂರು ಬಿಗಿ ಇರಬೇಕಾಗಿತ್ತು ಏನೋ ಅಂಥೇಳಿ ಅನೇಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇರಲಿ, ಅದೊಂದು ಕಡೆ ಇರಲಿ. ಅಂದರೆ ಅಲ್ಲಿ ಯಾರನ್ನೋ ಸಿಕ್ಕಾಕ್ಸ್ಬೇಕು ಅಂತಲ್ಲ, ಅದಲ್ಲ, ಅದರಲ್ಲಿ ಒಂಥರ ತೇಲಿಸ್ದಂಗೆ ಕೆಲವು ಅಂಶಗಳಿವೆ ಅಂತ ನಮ್ಮ ಒಂದು ಅಭಿಪ್ರಾಯ. ಇರಲಿ, ಅದೊಂದು ಕಡೆ ಇಟ್ಕೊಳ್ಳೋಣ ನಾವು.